ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಒಳ್ಳೆ ವ್ಲಾಗ್ ಮಾಡ್ತೀನಿ. ಈ ವ್ಲಾಗ್ ಹುಡುಗಿಯರಿಗೆ ಸಂಬಂಧಪಟ್ಟದಾಯ್ತಾ. ಯಾಕಂದರೆ ಈಗ ಹೊರಗಡೆ ಬಿಸಿಲಿಗೆಲ್ಲ ಹೋಗಿರ್ತಾರೆ, ಹೋಗಿ ಬರುವಾಗ ಮುಖ ಫುಲ್ಲು ಬ್ಲ್ಯಾಕ್ ಆಗಿರ್ತದೆ ಅಲ್ವಾ. ಮತ್ತು ಇದು ಬ್ಲ್ಯಾಕ್ ಸರ್ಕಲ್ ಎಲ್ಲ ಬಂದಿರ್ತದೆ. ನಿದ್ದೆ ಎಲ್ಲ ಕೆಟ್ಟರೆ ಈಗ 12-1 ಗಂಟೆ ಆದರೂ ಕೂಡ ಇಲ್ಲಿ ಫುಲ್ಲು ಬ್ಲ್ಯಾಕ್ ಸರ್ಕಲ್ ಬಂದಿರ್ತದೆ. ಹಾಗೆ ನೋಡಿ, ನನಗೆ ಸ್ವಲ್ಪ ಬ್ಲ್ಯಾಕ್ ಸರ್ಕಲ್ ಬಂದಿದ್ದೇನೆ ನೋಡ್ತಾ ಇರ್ಬೋದು. ಇನ್ನೂ ನೀಟ್ ಇತ್ತು ಆಯಿತಾ. ಹಾಗೆ ನಮ್ಮದು ಮುಖ ಎಲ್ಲ ನ್ಯಾಚುರಲ್ ಆಗಿ ಒಂಥರ ಶೈನಿಂಗ್ ಥರ ಹೊಳಿತಾ ಇರಬೇಕಂತ ಹೇಳಿದರೆ ಇದಕ್ಕೆ ಏನು ಮಾಡಬೇಕಂತ ಹೇಳಿದರೆ ನಾನೊಂದು ಟಿಪ್ಸ್ ಕೊಡ್ತೀನಿ. ಅದನ್ನು ನೀವು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಮುಖ ಪಳ 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 ಅಂತ ಹೊಳಿತಾ ಇರ್ತದೆ. ಬನ್ನಿ ಗೈಸ್. ಎಲ್ಲರಿಗೂ ಈಗ ಒಂದು ಮೈಂಡಲ್ಲಿ ಇರ್ತದೆ ಅಲ್ವಾ, ನಾನು ಚಂದ ಕಾಣಬೇಕು ಅಂತ. ಹುಡುಗಿಯರಿಗೆ ವಿಶೇಷವಾಗಿ ಅದೊಂದು ಬರ್ತೇ ಬಂದಿರ್ತದೆ ಆಯಿತಾ. ಇದು ನಾನು ಎಲ್ಲಿಯಾದರೂ ಫಂಕ್ಷನ್ ಹೋಗುವಾಗ ನಾನು ಚೆನ್ನಾಗಿ ಕಾಣಬೇಕು, ಎಲ್ಲರೂ ಚಂದ ಕಾಣ್ತಾ ಇದ್ದಿ ಅಂತ ಹೇಳಬೇಕು ಅಂತೇಳಿ ಎಲ್ಲರಿಗಿರ್ತದೆ ಅಲ್ವ ಮನಸ್ಸಲ್ಲಿ. ಹಾಗೆ ನನಗೆ ಕೂಡ ಇದೆ ಆಯಿತಾ. ಆದರೆ ನಾನು ಚಂದ ಅಂತೆ ನನ್ನ ಅಮ್ಮ ಹೇಳ್ತಾ ಇರ್ತಾರೆ ಯಾವಾಗಲೂ, ನಮ್ಮ ಕುಂಜಕ್ಕ ಭಾರಿ ಪೊರ್ಲ್ ಅಂತ. ಹಾಗೆ ಆದರೂ ಕೂಡ ನನಗೂ ನಂದು ಮುಖ ಎಲ್ಲ ಸ್ವಲ್ಪ ನಿನ್ನೆ ನಾವು ಇಲ್ಲಿ ಪ್ರೋಗ್ರಾಮ್ ಹೋಗಿದ್ವಿ ಅಲ್ವಾ. ಹಾಗೆ ಪ್ರೋಗ್ರಾಮಿಂದ ಬರುವಾಗ ನೈಟ್ ಆಗಿದೆ ಗೊತ್ತಾ ಗೈಸ್. ತುಂಬ ಬೆಳಗ್ಗಿಂದಲೇ ಫುಲ್ಲು ಬ್ಯುಸಿ ಇದ್ವಿ ಅಲ್ವಾ. ಹೊರಗಡೆ ಎಲ್ಲ ಹೋಗಿ ತುಂಬ ಟ್ಯಾನ್ ಆಗಿದೆ ಮುಖ ಎಲ್ಲ. ಹಾಗೆ ಸ್ವಲ್ಪ ಇದು ಕ್ಲೀನ್ ಮಾಡಬೇಕು, ಮುಖ ಸ್ವಲ್ಪ ಫ್ರೆಶ್ ಆಗಿ ಕಾಣಬೇಕು ಅಂತ ಹೇಳಿ ನಾನಿವಾಗ ಒಂದು ಫೇಶಿಯಲ್ ಥರನೇ ಒಂದು ಹೇಳಿಕೊಡ್ತೀನಿ, ಅದು ಯಾವ ಥರ ಮಾಡೋದು ಅಂತ. ಅದು ನಾವು ಮುಖಕ್ಕೆ ಹಚ್ಚಿದರೆ ಉಂಟಲ್ಲ, ನಿಜವಾಗ್ಲೂ ನಾನು ಹೇಳ್ತಿದ್ದೇನೆ, ತುಂಬ ಸಖತ್ತಾಗಿ ಬರ್ತದೆ ಗೊತ್ತಾ. ಮುಖ ಅಂತೂ ಪಳ 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 ಅಂತ ಹೊಳಿತಾ ಇರ್ತದೆ, ಮತ್ತು ನೈಸ್ ಆಗ್ತದೆ ಮುಖ. ನೋಡಿ, ನಾನು ಇವಾಗ ನೋಡಿ ನ್ಯಾಚುರಲ್ ಆಗಿ ನಾನು ಹೀಗಿದ್ದೇನೆ ಅಲ್ವಾ. ಇವಾಗ ನಾನು ಆ ಪ್ರಾಡಕ್ಟನ್ನು ಹಾಕಿದ ಮೇಲೆ ನನ್ನ ಮುಖದ ಕಾಂತಿ ಎಷ್ಟು ಹೆಚ್ಚಾಗುತ್ತೆ ಅಂತೇಳಿ ನೀವು ನೋಡಿ. ಉಂಟಲ್ಲ, ಜಾಸ್ತಿ ಏನು ತುಂಬ ಐಟಮ್ ಏನು ಬೇಕಂತಿಲ್ಲ. ನಮಗೆ ನಮ್ಮ ಮನೆಯಲ್ಲೇ ಎಲ್ಲರ ಮನೆಯಲ್ಲಿ ಇರ್ತದೆ, ಅದೆಲ್ಲ ನಾವು ಯೂಸ್ ಮಾಡುವಂಥದ್ದೇ. ಹಾಗೆ ಏನೆಲ್ಲ ಬೇಕು ಅಂತೇಳಿ ನಾನು ಇವಾಗ ಹೇಳ್ತೀನಿ. ಅದನ್ನು ಫಾಲೋ ಮಾಡಿ ನೀವು ಬೇಕಾದರೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅದರ ರಿಸಲ್ಟನ್ನು ನನಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಹೇಳಬೇಕಾಯ್ತಾ. ಅಂದರೆ ಒಮ್ಮೆ ನಾನು ಟೆಸ್ಟ್ ಮಾಡಿ ನೋಡ್ತೇನೆ. ನೋಡಿ ನನಗಿಷ್ಟ ಆದರೆ ಮಾತ್ರ ನಾನು ನನ್ನ ಸಬ್ಸ್ಕ್ರೈಬರ್ನವರಿಗೆ ಹೇಳಿಕೊಡ್ತೇನೆ, ಇಲ್ಲದಿದ್ದರೆ ನಾನು ಹೇಳೋದಿಲ್ಲ. ಹಾಗೆ ನಾನು ಮೊನ್ನೆ ಟ್ರೈ ಮಾಡಿದ್ದೆ, ತುಂಬ ಚೆಂದ ಕಾಣ್ತಿತ್ತು. ನಾನು ಮರುದಿನ ಎಲ್ಲಿ ಒಂದು ಫಂಕ್ಷನಿಗೆ ಹೋಗುವಾಗ, ನಿನ್ನ ಮುಖ ಎಷ್ಟು ನೀಟಾಗಿದೆ ಮಾರೆ, ನನ್ನ ಮುಖದಲ್ಲೆಲ್ಲ ಪಿಂಪಲ್ಸ್ ಎಲ್ಲ ಬೀಳ್ತದೆ, ಅದಕ್ಕೆ ಎಂತ ಮಾಡೋದು, ಇದು ಒಂದು ಕಲೆ ಏನಿಲ್ಲ ನಿನ್ನ ಮುಖದಲ್ಲಿ ಅಂತೆಲ್ಲ ಹೇಳ್ತಿದ್ರು. ಇವಾಗ ಒಂದು ಬಂದಿದೆ ಆಯಿತಾ, ಕಲೆ ಒಂದು ಪಿಂಪಲ್ಸ್ ಬಂದಿದೆ, ಇದು ಹೋಗೋದು ಗೊತ್ತಿಲ್ಲ. ಹಾಗೆಲ್ಲ ಹೇಳುವಾಗ ನನಗೆ ಶಾಕ್ ಆಯಿತು. ಮತ್ತು ನಾನು ಹೇಳಿದೆ, ನಾನು ನಿಮಗೊಂದು ವಿಡಿಯೋ ಮಾಡಿ ನಾನು ಕಲಿಸ್ತೀನಿ, ನೀವು ಅದನ್ನು ಫಾಲೋ ಮಾಡಿ, ಚೆಂದ ಕಾಣ್ತದೆ ಅಂತ ಹೇಳಿದ್ದೆ. ನಾನು ಇವಾಗ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಅವರಿಗೊಬ್ಬರಿಗೆ ಅಲ್ಲ, ನಿಮಗೆ ಕೂಡ ಎಲ್ಲರಿಗೂ ಕೂಡ ಇದು ಯೂಸ್ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಯಾವುದೆಲ್ಲ ಸಾಮಗ್ರಿ ಬೇಕು ಅಂತ. ಗೈಸ್, ನಿಜ ಹೇಳ ಗೈಸ್, ಇದು ನಾನು ನಿಜವಾಗಿ ಪೋಡಿ ಮಾಡಲಿಕ್ಕೆ ತಂದದಾಯ್ತಾ, ಕಡಲೆ ಹುಡಿ. ಆದರೆ ಪೋಡಿ ಮಾಡುವಾಗ ಮತ್ತು ನನಗೆ ಸಹ ಬೇಕಾಗ್ತದೆ, ನಾನು ಒಮ್ಮೊಮ್ಮೆ ಮುಖಕ್ಕೆ ಹಾಕ್ತಾ ಇರ್ತೇನೆ. ಹಾಗೆ ಸ್ವಲ್ಪ ಎಕ್ಸ್ಟ್ರಾ ತಂದದ್ದು. ಇದು ಇಷ್ಟು ದೊಡ್ಡದು ನೋಡುವಾಗ ನನ್ನ ಕೇಳಿದ್ರಿ, ಇಷ್ಟು ಎಂತಕ್ಕೆ ಮಾರೈತಿ, ನಾವು ಯಾವಾಗಲೂ ಮಾಡೋದಿಲ್ಲಲ್ಲ ಪೋಡಿ ಅಂತ. ನನ್ನದು ರೀಸನ್ ಬೇರೆನೇ ಇತ್ತು. ಹಾಗೆ ನೋಡಿ, ಕಡಲೆ ಹುಡಿ ಇಷ್ಟು ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಹಾಲು, ಇದು ನ್ಯಾಚುರಲ್ ಹಾಲು ಆಯಿತಾ. ಇಲ್ಲಿ ನಮ್ಮ ಅಂಕಲ್ ಕೊಡ್ತಾರೆ, ಇಲ್ಲಿ ಮನೆಯಲ್ಲಿ ದನ ಉಂಟಲ್ಲ, ಹಾಲು ಇದು ನೋಡಿ ನಮ್ಮ ಮನೆಯಲ್ಲಿದ್ದ ಹಾಲು. ಇದು ಪ್ಯಾಕೆಟ್ ಹಾಲಲ್ಲ, ಪ್ಯಾಕೆಟ್ ಹಾಲು ಕೂಡ ಉಪಯೋಗಿಸ್ಬೋದು, ಏನಿಲ್ಲ, ಪ್ರಾಬ್ಲಮ್ ಏನಿಲ್ಲ. ಆದರೆ ನಾನು ನ್ಯಾಚುರಲ್ ಆಗಿ ಹೇಳಿಕೊಡ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ನಮ್ಮ ಮನೆಯ ದನದ ಹಾಲನ್ನೇ ಯೂಸ್ ಮಾಡ್ತಾ ಇದ್ದೀನಿ ಆಯಿತಾ. ಹಾಗೆ ಮತ್ತೆ ಏನು ಬೇಕಂತ ಹೇಳಿದರೆ, ಇಲ್ಲಿ ನೋಡಿ, ಇಲ್ಲಿಗ ಹಾಲು,
ಮತ್ತು ಕಡಲೆ ಹುಡಿ ಹಾಕಿದ್ದೇನೆ. ಹಾಕಿ ಆದಮೇಲೆ ಇದಕ್ಕೆ ಇನ್ನೊಂದು ಸಾಮಗ್ರಿ ಬೇಕು. ಇನ್ನೊಂದು ಯಾವುದು ಅಂತ ಹೇಳಿದರೆ ಕಾಫಿ ಹುಡಿ. ತುಂಬ ಹಾಕಬೇಡಿ, ಒಂದು ಸಾಧಾರಣ ಮೀಡಿಯಮ್ ಹಾಕಿದರೆ ಸಾಕು. ಒಂದೂವರೆ ಸ್ಪೂನಿನಷ್ಟು, ನಾನು ಇಷ್ಟು ಸಣ್ಣ ಸ್ಪೂನ್ ತಗೊಂಡಿದ್ದೇನೆ. ಯಾವುದೆಲ್ಲ ಅಂತ ಹೇಳಿದರೆ ಕಡಲೆ ಹುಡಿ ಮತ್ತು ಹಾಲು ಮತ್ತು ಇದು ಎಂಥ ಕಾಫಿ ಪೌಡರ್, ಆಯಿತಾ. ಹಾಗೆ ಇದನ್ನು ಮಿಕ್ಸ್ ಮಾಡಬೇಕು. ಯಾವ ಥರ ಅಂತೇಳಿ ಹೇಳ್ಕೊಡ್ತೀನಿ. ಇದನ್ನು ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಜಾಸ್ತಿ ನೈಸ್ ಬರಬೇಕಾಯ್ತಾ, ಅಷ್ಟರವರೆಗೆ ಮಿಕ್ಸ್ ಮಾಡಬೇಕು. ಇದು ನೋಡಿ, ಈ ಥರ ಮಿಕ್ಸ್ ಮಾಡಬೇಕು ಚಂದ. ಅಂದರೆ ಸ್ಪೂನಲ್ಲಿ ಅಂತ ಹೇಳಿದರೆ ಅದು ಇಲ್ಲಿ ನಮ್ಮ ಕಡಲೆ ಹುಡಿಯಲ್ಲಿ ಇರ್ತದಲ್ಲ, ಅದು ಗಟ್ಟಿ ಗಟ್ಟಿ ಇರ್ತದೆ. ಹಾಗೆ ಇದು ಹಾಲು ಮತ್ತು ಕಾಫಿ ಹುಡಿ, ಕಡಲೆ ಹುಡಿ, ಅದು ಮೂರು ಕೂಡ ಇದು ಸೇಮ್ ಮಿಕ್ಸ್ ಆಗಿರಬೇಕಾಯ್ತಾ. ಹಾಗೆ ತುಂಬ ನೀರು ಮಾಡಬೇಡಿ. ನೋಡಿ ಇವಾಗ ಈ ಥರ ಇದೆಯಲ್ಲ ಮುಖ, ಇವಾಗ ಚಂದ ಹಚ್ಚಬೇಕು ಮುಖಕ್ಕೆ. ಜಾಸ್ತಿ ಟೈಮ್ ಇಡಬೇಡಿ ಆಯಿತಾ. ಒಂದು ಎಷ್ಟು ಅಂತ ಹೇಳಿದರೆ ಒಂದು 5 ನಿಮಿಷ ಸಾಕು. ನೋಡಿ ಚಂದ ಬರ್ತದೆ ಆಯಿತಾ. ಫಂಕ್ಷನಿಗೆಲ್ಲ ಎಲ್ಲಿಗಾದರೂ ನಿಮಗೆ ಹೋಗಬೇಕಂತ ಇದ್ದರೆ, ಫೇಶಿಯಲ್ ಮಾಡಲಿಕ್ಕೆ ಟೈಮ್ ಇಲ್ಲ, ಇಲ್ಲದಿದ್ದರೆ ಈಗ ಪಾಪದವರೆಲ್ಲ ಇರ್ತಾರೆ, ಅವರಿಗೆ ಪಾಪ ಇದು ಪಾರ್ಲರಿಗೆ ಹೋದರೆ 500-1000 ಎಲ್ಲ ಆಗ್ತದಲ್ಲ, ಆವಾಗ ಕಷ್ಟ ಅಲ್ಲ. ಅದಕ್ಕೆ ನೀವು ಮನೆಯಲ್ಲಿ ಈ ಥರ ಮಾಡಿದರೆ ಆಯಿತು ಆಯಿತಾ. ಚಂದ ಬರ್ತದೆ. ಇದು ಒಂದು ಸಾರಿ ಹಚ್ಚಿದ್ರೇ ನಿಮಗೆ ರಿಸಲ್ಟ್ ಸಿಗ್ತದೆ. ಪಾರ್ಲರಲ್ಲೆಲ್ಲ ಫೇಶಿಯಲ್ ಎಲ್ಲ ನಾನು ಮಾಡಿಸಲೇ ಇಲ್ಲ ಆಯಿತಾ ಇಷ್ಟರವರೆಗೆ. ಮನೆಯಲ್ಲಿ ನಿಂತದೆಲ್ಲ ಏನಾದರೂ ಹಾಕ್ತಾ ಇರ್ತೇನೆ ಒಮ್ಮೆ ಮನಸ್ಸಾದ್ರೆಲ್ಲ. ನಾನು ಕಡಲೆ ಹುಡಿ ಜಾಸ್ತಿ ಹಾಕೋದು ಮುಖಕ್ಕೆ. ಮತ್ತು ಇದು ಅಲವೀರಾ ಇರ್ತದಲ್ಲ ಮನೆಯಲ್ಲೆಲ್ಲ ಇದ್ದರೆ, ನಮ್ಮದು ಇಲ್ಲಿ ಒಬ್ಬರು ರೂಮಲ್ಲಿ ಕಾವಿ ಅಂತ ಇದ್ದಾರಲ್ಲ, ಅವರ ಮನೆಯಲ್ಲಿದೆ. ಹಾಗೆ ಅವರ ಮನೆಗೆಲ್ಲ ಹೋದರೆ ತಂದು ತರ್ತಾರೆ, ಅವಾಗೆಲ್ಲ ಒಮ್ಮೆ ಹಚ್ಚೋದಷ್ಟೇ. ಹಾಗೆ ಹಾಗೆ ಪಿಂಪಲ್ಸ್ ಎಲ್ಲ ಬಿದ್ದಿರ್ತದಲ್ಲ, ಅದು ಕೂಡ 1-2 ದಿನದಲ್ಲಿ ಮಂಗಮಯ ಆಗ್ತದೆ, ಅಷ್ಟು ನೀಟಾಗ್ತದೆ ಮುಖ ಎಲ್ಲ. ಹಾಗೆ ನೀವು ಕೂಡ ಟ್ರೈ ಮಾಡಿ ನಿಮ್ಮ ರಿಸಲ್ಟನ್ನು ನನಗೆ ತಿಳಿಸಿ, ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಇವಾಗ ಮುಖಕ್ಕೆ ಹಚ್ಚಿದ್ದೇನೆ. ಹಚ್ಚಿ ಇದೆಲ್ಲ ಫುಲ್ಲು ಒಣಗುವವರೆಗೆ ಹೀಗೆ ಇರಬೇಕು. ನೋಡಿ ಗೈಸ್, ಮುಖಕ್ಕೆ ಹೀಗೆ ಹಚ್ಚಬೇಕು. ನನಗೆ ಕ್ಯಾಮರಾ ಈಗ ಹಿಡಿಲಿಕ್ಕೆಲ್ಲ ಯಾರಿಲ್ಲಲ್ಲ, ಹಾಗೆ ಸ್ವಲ್ಪ ಮೊಬೈಲ್ ಪೊಸಿಷನ್ ಎಲ್ಲ ಎಲ್ಲಿಡಬೇಕು ಅಂತ ಗೊತ್ತಾಗಲ್ಲ. ಮೊಬೈಲ್ ಇಡಲಿಕ್ಕೆ ಕಷ್ಟ ಆಗೋದು ವಿಡಿಯೋ ಮಾಡಲಿಕ್ಕೆಲ್ಲ. ಹಾಗೆ ಮೊನ್ನೆ ಅರವಿಂದ ನನಗೆ ನೋಡಿ ಭಯ ಆಯಿತು. ಎಂಥ ಆಯಿತು, ಮುಖ ಎಲ್ಲ ಹಾಳು ಮಾಡ್ಕೊಳ್ತೀಯ ಅಂತ ಹೇಳ್ತಾ ಇದ್ರು. ಅದೆಲ್ಲ ಹಾಕ್ಬೇಡ, ಇತ್ತ ಚಂದ ಎಲ್ಲ ಮತ್ತೆ ಹಾಳು ಮಾಡ್ಕೊಡ್ಲಿಕ್ಕೆ ಅಂತ. ಆದರೆ ಸಹ ಇದೊಂದು ಪ್ರಾಡಕ್ಟ್ ನೋಡುವ ಅಂತ ಹೇಳಿ ಇತ್ತು ನನಗೆ. ಹಾಗೆ ಜಸ್ಟ್ ಈಗ ಇದು ಸೌಜನ್ಯ ಹೌದಾ ಅಲ್ವಾ ಅಂತ ಆಗಲಿಕ್ಕಿಲ್ಲ ಯಾರಿಗೂ ಸಹ. ಫೇಶಿಯಲ್ ನೋಡಿ ಎಷ್ಟು ಗ್ಲೋ.
ಕಣ್ಣು ಮುಚ್ಚೆ ತೊಳಿಬೇಕು, ಯಾಕಂದರೆ ಹುಡಿ ಎಲ್ಲ ಕಣ್ಣಿಗೆ ಹೋಗ್ತದಲ್ಲ. ನೋಡಿ ಇವಾಗ ವಾಶ್ ಮಾಡಿದೆ, ಎಷ್ಟು ನೀಟಾಗಿ ಗ್ಲೋ ಆಗಿ ಕಾಣ್ತದೆ, ವೈಟ್ ಆಗಿ. ಹಾಗೆ ನನಗೆ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ಹಾಗೆ ಇನ್ನು ರೋಸ್ ವಾಟರ್ ಒಂದು ಹಾಕಿ ಬಿಟ್ಟರೆ ಇನ್ನೂ ಸಕ್ಕತ್ತಾಗಿ ಬರ್ತದೆ. ಇಷ್ಟೇ, ಫೇಶಿಯಲ್ ಮಾಡಿದರೂ ಕೂಡ ನಮಗೆ ಇಷ್ಟೇ ಗ್ಲೋ ಆಗಿ ಕಾಣೋದಾಯ್ತಾ. ಈಗ ನಾನು ಇವಾಗ ಒಂದು ರೆಸಿಪಿ ಹೇಳಿದಲ್ವ, ಅದು ಕೂಡ ಇಷ್ಟೇ. ಹಾಗೆ ನಿಮಗೆ ಯಾವುದು ಬೇಕು ಅಂತ ಆಯ್ಕೆ ಮಾಡಿಕೊಳ್ಳಿ. ಹೊಸೊಬ್ಬರು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ಬೈ ಬಾಯ್.